ಪ್ರೇಸ್ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಹಾಲೆಲೂಯ. ಸೋ ಪ್ರಿಯರೇ, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಹಾಲೆಲೂಯ. ಪರಿಶುದ್ಧ ಆತ್ಮನು ನಿನ್ನಲ್ಲಿ ಇಲ್ಲ ಎಂದರೆ ನೀನು ಕ್ರಿಸ್ತನವನಲ್ಲ. ಹಾಲೆಲೂಯ. ಯಾಕೆಂತ ಹೇಳಿದ್ರೆ ನೀನು ಎಷ್ಟೆಷ್ಟೋ ಪ್ರಾರ್ಥನೆಗಳನ್ನೇ ಮಾಡ್ಬೋದು, ಯಾವ ರೀತಿಯಾಗಿ ಆದರೂ ಕೂಡ ನೀನು ಎಲ್ಲ ರೀತಿಯಿಂದನೂ ಕೂಡ ದೇವರ ಬಗ್ಗೆ ತಿಳ್ಕೊಂಡಿರ್ಬೋದು. ಆದರೆ ನಿನ್ನಲ್ಲಿ ನಿಜವಾದ ಕ್ರಿಸ್ತನು ಇಲ್ಲ ಎಂದರೆ ನೀನು ಕ್ರಿಸ್ತನವನಲ್ಲಂತೆ. ಹಲ್ಲೆಲೂಯ. ಸೊ ಅದಕ್ಕಾಗಿಯೇ ಮೊದಲು ನೀನು ಪರಿಶುದ್ಧ ಆತ್ಮದಿಂದ ತುಂಬಿಕೊಂಡಿರಬೇಕು. ಯಾವಾಗಲೂ ನೀನು ಪರಿಶುದ್ಧ ಆತ್ಮದಿಂದ ತುಂಬಿಕೊಂಡಿರ್ತೀಯ ಅಂದರೆ ನಿನಗೆ ಬರುವ ಪ್ರತಿಯೊಂದು ಶೋಧನೆಯಲ್ಲೂ ಕೂಡ ನೀನು ಜಯಿಸುವಂತೆ ವೀರಳು ಆಗಿ ಬದಲಾಗ್ತೀಯ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯ. ಬದಲಾಗ್ತೀಯ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಆತ್ಮವು ನಿಮ್ಮಲ್ಲಿ ಇದ್ದರೆ, ಹಲ್ಲೆಲೂಯ, ನನ್ನ ಆತ್ಮವು ನಿಮ್ಮಲ್ಲಿ ಇದ್ದರೆ ನಿಮಗೆ ಏನೇನು ಬೇಕೋ ಅದು ಬೇಡಿಕೊಳ್ಳಿರಿ, ಅದು ನನಗೆ ದೊರಕಿದೆ ಎಂದು. ಹಲ್ಲೆಲೂಯ. ನಂಬಿರಿ. ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಡೈಲಿ ಪ್ರತಿನಿತ್ಯನೂ ಕೂಡ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಒಂದಲ್ಲ ಒಂದು ಯೋಜನೆ ಹಾಕ್ಕೊಂಡು ನನಗೆ ಇದನ್ನು ಸಕ್ಸಸ್ಫುಲಿ ಮಾಡು ದೇವ ಅಂತೇಳಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತೇವೆ. ಸೊ ನೀನು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ಅದು ಒಂದೇ ಅಲ್ಲ, ಅದು ನನಗೆ ಆಗಲೇ ಆಗಿದೆ. ಹಲ್ಲೆಲೂಯ. ಅದು ನನಗಾಗಲೇ ದೊರಕಿದೆ, ನಾನು ಅದನ್ನು ತೊಗೊಂಡಿದ್ದೇನೆ, ಖುಷಿ ಪಡ್ತಾ ಇದ್ದೇನೆ, ಸಂತೋಷದಿಂದ ದೇವರನ್ನು ಕೊಂಡಾಡ್ತಾ ಇದ್ದೇನೆ ಎಂಬುದು ಪ್ರಕಾರವಾಗಿ ನೀನು ಜೀವಿಸಬೇಕಾಗಿದೆ. ಹಲ್ಲೆಲೂಯ. ಪ್ರಾರ್ಥನೆಯಲ್ಲೇ ಆಗಿರ್ಬೋದು, ವಾಕ್ಯ ಓದುವಾಗಲೇ ಆಗಿರ್ಬೋದು, ದೇವರು ನನಗೆ ಕೊಟ್ಟಿದ್ದಾನೆ, ನಾನು ತೊಗೊಂಡಿದ್ದೇನೆ ಅಂತ ನೀನು ಯಾವಾಗ ಮನಪೂರ್ವಕವಾಗಿ ನಂಬುತ್ತೀಯೋ ಆಗ ನಿನ್ನ ಜೀವಿತ ನಿಜವಾಗಲೂ ಬದಲಾಗುತ್ತೆ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯ. ಬದಲಾಗುತ್ತೆ. ಸೊ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನಾನಿಲ್ಲೊಂದು ಎಕ್ಸಾಂಪಲ್ ಹೇಳ್ತಾನೆ. ಒಬ್ಬ ಯವ್ವನಸ್ಥನಿದ್ದಾನ ಪ್ರಿಯರೇ. ಅವನಿಗೆ ಯಾರೋ ದೇವರ ಸುವಾರ್ತೆ ಸಾರ್ತಾರೆ. ಅವನಿಗೆ ಸುವಾರ್ತೆ ಸಾರ್ಲಿದ್ದಕ್ಕೆ ಮುಂಚೆನೇ ಅವನು ಎಷ್ಟೋ ಶೋಧನೆಗಳಲ್ಲಿ ಬಿದ್ದಿರ್ತಾನೆ. ಅವನು ಎಷ್ಟೋ ಹಲವಾರು ಕೆಲಸಗಳನ್ನು ಮಾಡಿರ್ತಾನೆ. ಹಲ್ಲೆಲೂಯ. ಅವನ ಬಾಯಿಯಿಂದ ಹೊಲಸಾಗಿರುವ ಮಾತುಗಳನ್ನು ಕೂಡ ಆಡಿರ್ತಾನೆ. ಅವನ ತುಟಿ ಎಲ್ಲ ಹೊಲಸು ಮಾಡ್ಕೊಂಡಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಜೀಸಸ್ ಬಗ್ಗೆ ಗೊತ್ತಿಲ್ಲ, ದೇವರ ಬಗ್ಗೆ, ಕ್ರಿಸ್ತನ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದಾಗ ನಾವು ನಿಜವಾಗಲೂ ಮೂರ್ಖರಾಗಿರ್ತೇವೆ. ಸೈತನಿಗೆ ಫುಲ್ಲು ಬಲಿಯಾಗಿಬಿಟ್ಟಿರ್ತೇವೆ. ಆಲ್ರೆಡಿ ತುಂಬ ಆಕರ್ಷಣೆ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅವನು. ನಮಗೆ ಸೈತನ್ ಅದನ್ನು ಇಲ್ಲ ಅಂತಾನೆ ಎಂಬುದೇ ಗೊತ್ತಾಗೋದಿಲ್ಲ ಅಲ್ವಾ. ನಮ್ಮಿಂದ ಅವಾಗ ಏನೇನೋ ಕೆಲಸ ಮಾಡಿಬಿಡ್ತಾನೆ, ಅವನು ಮಾಡಿಸ್ಬಿಡ್ತಾನೆ. ಸೊ ನಾವು ಮಾಡಿಬಿಡ್ತೇವೆ. ಅದು ನಮಗೆ ಯಾವಾಗ ನಿಜವಾಗ್ಲೂ ಮನನೇತ್ರ ತೆರೆಯುತ್ತೆ ಗೊತ್ತಾ? ಯಾರೋ ನಮಗೆ ಸುವಾರ್ತೆ ಸಾರ್ತಾರೆ, ನಾವು ಕ್ರಿಸ್ತನ ಬಗ್ಗೆ ತಿಳ್ಕೊಳ್ತೇವೆ, ಕ್ರಿಸ್ತನಲ್ಲಿ ಹೊಂದಿಕೊಳ್ತೇವೆ, ಕ್ರಿಸ್ತನಿಗೆ ಮನಪೂರ್ವಕವಾಗಿ ತಿರುಗಿಕೊಳ್ತೇವೆ. ಹಲ್ಲೆಲೂಯ. ಸೊ ಆ ರೀತಿಯಾಗಿ ನಾವು ತಿರುಗಿಕೊಂಡು ನಾವು ನಿಜವಾಗ್ಲೂ ಗ್ರಹಿಸಿಕೊಂಡಾಗ ನಾವು ಇಂದಿನ ಜೀವಿತ ಮಾಡಿದ್ದೆಲ್ಲ ತಪ್ಪು. ಹಲ್ಲೆಲೂಯ. ತಪ್ಪು ನಮ್ಮಿಂದ ಮಾಡಿಸ್ಬಿಟ್ಟ ಅವನು ಸಾಯ್ತಾನು ಅಂತೇಳಿ ತುಂಬ ಕೊರಗ್ತೇವೆ. ಸೊ ಆಗ ಪ್ರಾರ್ಥನೆಯಲ್ಲೂ ಕೂಡ ಕೇಳ್ಕೊತೇವೆ, ದೇವನನ್ನು ಕ್ಷಮಿಸು, ದೇವನನ್ನು ತಪ್ಪು ಮಾಡಿಬಿಟ್ಟೆ ಅಂತ. ಸೊ ನೀನು ಯಾವತ್ತೂ ಕ್ರಿಸ್ತನಲ್ಲಿ ಬಂದಿದೆಯಲ್ಲ, ಅವತ್ತೇ ದೇವರನ್ನು ಕ್ಷಮಿಸಿದ್ದಾನೆ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯ. ದೇವರನ್ನು ಕ್ಷಮಿಸಿದ್ದಾನೆ. ಸೊ ಅದೇ ರೀತಿಯಾಗಿ ಒಬ್ಬ ಯವ್ವನಸ್ಥನಿಗೂ ಕೂಡ ಆ ಯವ್ವನಸ್ಥನಿಗೆ ಕ್ರಿಸ್ತನ ಬಗ್ಗೆ ಗೊತ್ತಾಗಿರೋ ಜೀವಿತದಲ್ಲಿ ಅವನು ಹಲವಾರು ಕೆಲಸಗಳನ್ನು ಮಾಡ್ತಾನೆ. ಅವನಿಗೆ ಯಾರೋ ಸುವಾರ್ತೆ ಸಾರ್ತಾರೆ. ಆ ಸುವಾರ್ತೆ ಸಾರಿದ್ದನ್ನು ಅವನು ನಿಜವಾಗ್ಲೂ ಗ್ರಹಿಸಿಕೊಳ್ತಾನೆ, ದೇವರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಾನೆ, ಸತ್ಯವೇದವನ್ನು ಓದುತ್ತಾ ಇರ್ತಾನೆ. ನಿಜ ಹೇಳ್ಬೇಕಂದ್ರೆ ದೇವರು ಅವನೊಟ್ಟಿಗೆ ಮಾತಾಡ್ತಾ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯ. ಯಾಕೆ ಅಂತ ಹೇಳಿದ್ರೆ ಅವನನ್ನು ಯಾರು ನಂಬುವುದಿಲ್ಲ. ಅವನಿಗೆ ನಿನ್ನ ಕೆಲಸಕ್ಕೆ ಬರೋದಿಲ್ಲ, ನಿನಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಮೂರ್ಖ ನೀನು, ಹಲ್ಲೆಲೂಯ, ದಡ್ಡ ನೀನು ಅಂತ
ಅವನಿಗೆ ತುಂಬ ಹಿಂಸೆ ಕೊಡ್ತಾ ಇರ್ತಾರೆ ಹಲವಾರು ಜನಗಳು. ಒಬ್ಬರು ಕೂಡ ಸರಿಯಾದ ಪ್ರೀತಿ ತೋರಿಸೋದಿಲ್ಲ. ಬರೀ ಎಲ್ಲರೂ ಕೂಡ ಅವನಿಗೆ ನಿನಗಿದು ಗೊತ್ತಿಲ್ಲ, ನಿನಗೆ ಅದು ಗೊತ್ತಿಲ್ಲ, ನಿನಗೆ ಮಣ್ಣು ಮಸಿ ಅಂಥದ್ದು ಏನೂ ಗೊತ್ತಿಲ್ಲ ನಿನಗೆ. ಹಲ್ಲೆಲೂಯ. ಏನೂ ಗೊತ್ತಿಲ್ಲ ಅಂತ ಜನಗಳು ಆಳಿಸ್ತಾ ಇರ್ತಾರೆ ಅವನನ್ನು. ಅವನು ಎಷ್ಟು ಮನ ನೊಂದುಕೊಂಡಿರ್ತಾನೆ ಗೊತ್ತಾ ಪ್ರೀತಿಯ ಸಹೋದರ ಸಹೋದರರೇ. ಸೊ ಈ ರೀತಿಯಾಗಿ ಜೀವಿತ ಬದಲಾದಾಗ ಅವನು ಯಾರ ಜೊತೆ ಆದರೂ ಹೋಗಿ ಮಾತಾಡೋದಕ್ಕೆ ಇಷ್ಟಪಡ್ತಾನ? ಹಲ್ಲೆಲೂಯ. ಯಾಕೆ ಅಂತ ಹೇಳಿದ್ರೆ ಅವನು ಮಾತಾಡಬೇಕಂತ ಹೋದರೆ ಅವನ ಬಗ್ಗೆ ತಪ್ಪಾಗಿ ಅಸಹ್ಯ ಮಾಡ್ಕೊತಾರೆ, ಅಪಹಾಸ್ಯ ಮಾಡ್ತಾರೆ ಅಲ್ವಾ. ಸೊ ಅವನಾಗಿ ಏನು ಯೋಚನೆ ಮಾಡ್ತಾನೆ ಗೊತ್ತಾ, ಈ ಜನಗಳ ಸವಾಸನೇ ನನಗೆ ಬೇಡಪ್ಪ. ಏಕೆಂದರೆ ಪ್ರತಿಯೊಬ್ಬರು ಕೂಡ ನನಗೆ ನೋವು ಕೊಡ್ತಾ ಇದ್ದಾರೆ. ಒಬ್ಬರು ಕೂಡ ನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ. ನನ್ನ ಮನಸ್ಸು ಏನಂಬುದು ಒಬ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯ. ಒಬ್ರಿಗೂ ಕೂಡ ನನಗೆ ನಿಜವಾಗಲೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಒಂಟಿಯಾಗಿ ಮನೆಯಲ್ಲೇ ಕೂತ್ಕೊಂಡಿರ್ತಾನೆ. ಹಲ್ಲೆಲೂಯ. ಯಾಕೆಂದರೆ ಯಾರ ಸವಸಕ್ಕೂ ಹೋಗಲ್ಲ. ತುಂಬ ಒಳ್ಳೆ ಹುಡುಗ. ಆ ಯವ್ವನಸ್ಥನು ಯಾರೋ ಸುವಾರ್ತೆ ಸಾರಿದ್ರು, ಅದನ್ನು ದೇವರ ಬಗ್ಗೆ ತಿಳ್ಕೊಂಡ. ಅವನು ನನಗೆ ಇರುವ ಎಲ್ಲ ಫ್ರೆಂಡ್ಸುಗಳು ಕೂಡ ನನ್ನ ದೇವರೇ ಅಂತ ಅವನು ಕನ್ವರ್ಟ್ ಮಾಡ್ಕೊಂಬಿಟ್ಟ, ಮಾಡಿಸ್ಕೊಂಬಿಟ್ಟ. ಅವನ ಜೀವಿತ ಅವನೇ ಬದಲು ಮಾಡ್ಕೊಂಬಿಟ್ಟ. ಯಾಕೆಂದರೆ ಅವನ ಜೊತೆ ಯಾರಿದ್ದಾರೆ? ದೇವರಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ದೇವರಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಒಂದು ರೌಂಡ್ ಹಾಕ್ಕೊಂಡು ಊರೆಲ್ಲ ತಿರುಗಿ ಬರ್ತಾನೆ. ಅಕ್ಕಪಕ್ಕ ಮನೆ ಇರ್ತಾವಲ್ಲ, ಆ ರೀತಿ ಅವ್ನು ತಿರುಗಾಡಿ ಬಂದಾಗ ಎಲ್ಲರೂ ಅವನು ನೋಡಿ ಅಪಹಾಸ್ಯ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ. ಯಾಕೆಂದರೆ ಮೊದಲು ಒಬ್ಬನೇ ಒಂಟಿಯಾಗಿದ್ದಿದ್ದ, ಈಗ ಜೊತೆಗೆ ಬುಕ್ ಆಗಿದೆ. ಸೊ ಅವ್ರಿಗೆ ಅದು ಗೊತ್ತಿಲ್ಲ, ಬೈಬಲ್ ಅಂತ ದೇವರ ವಾಕ್ಯ ಅದಂತವ್ರಿಗೆ ಗೊತ್ತಿಲ್ಲ. ಹಲ್ಲೆಲೂಯ. ಸೊ ಅವನು ದಾರಿಯಲ್ಲಿ ಅಡ್ಡಾಡ್ತಾ ಇರುವಾಗ ಅವನಿಗೆ ಅಪಹಾಸ್ಯ ಮಾಡ್ತಾ ಇರ್ತಾರೆ. ದೇವರ ಬಗ್ಗೆ ತಿಳ್ಕೊಂಡಿದ್ದಾನಲ್ಲ ಅಂತ ಹೇಳ್ಬಿಟ್ಟು, ದೇವರನ್ನು ನಂಬುತ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಜನಗಳವನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇರ್ತಾರೆ. ಯಾವ ರೀತಿ ಗೊತ್ತಾ? ಹಲ್ಲೆಲೂಯ. ಇದು ಅವರು ದೇವರಿಗೆ ನಿಜವಾಗ್ಲೂ ವಿಧೇಯರಾಗಿ ಹೇಳ್ತಾ ಇಲ್ಲ ಪ್ರಿಯರೇ. ಇಲ್ಲಿ ಅವನನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ದೇವರಲ್ಲಿ ಹಲ್ಲೆಲೂಯ ಅಂತ ಹೇಳ್ತಾರಲ್ಲ, ಅವರು ಆ ರೀತಿಯಾಗಿ ಹೋಯ್ ಹಲ್ಲೆಲೂಯ ಅಂತ ಅವನಿಗೆ ತುಂಬ ಅಪಹಾಸ್ಯ ಮಾಡ್ತಾರೆ. ಆಗ ಅವನು ಯಾರಿಗೂ ಹೆದರ್ಕೊಳ್ಳೋದಿಲ್ಲ. ಅವನು ಒಳಗಡೆ ಖುಷಿ ಪಡ್ತಿರ್ತಾನೆ. ಯಾಕೆಂದರೆ ದೇವ್ರು ಹೇಳಿದ್ದಾರೆ, ನನ್ನ ವಿಷಯದಲ್ಲಿ ನಿಮಗೆ ಕುರಿತು ಯಾರಾದರೂ ಬೈದರೆ ಕೊಂಡಾಡಿರಿ, ಪರಲೋಕ ರಾಜ್ಯವು ನಿಮ್ಮದೇ ಅಂತ ದೇವ್ರು ಹೇಳಿದ್ದಾರೆ ಅಲ್ವಾ. ಆ ಒಂದು ವಾಕ್ಯ ಹಿಡ್ಕೊಂಡು ಅವನು ಇವತ್ತು ನಗ್ತಾ ಇದ್ದೀರಾ, ನಾಳೆ ನೀವೇ ನನ್ನ ಹತ್ರ ಬರ್ತೀರ ಅಂತ ಅವನಿಗೆ ನಂಬಿಕೆ ಇರುತ್ತೆ. ಅವನ ನಂಬಿಕೆ ನೋಡ್ರಿ ಯಾವ ರೀತಿಯಾಗಿ ನಂಬಿಕೆ ಇರುತ್ತೆ ಅಂದರೆ, ನಿಜವಾಗ್ಲೂ ಅವನು ಅದು ಹೆಚ್ಚೆಚ್ಚಾಗಿ ದೇವರ ಬಗ್ಗೆ ತಿಳ್ಕೊಳ್ತಾ ಅವನಿಗೆ ನಂಬಿಕೆ ದೃಢವಾಗಿ ಬದಲಾಗುತ್ತೆ. ಕಲ್ಲು ಬಂಡೆ ಥರ ಬದಲಾಗುತ್ತೆ. ಹಲ್ಲೆಲೂಯ. ಕಲ್ಲು ಬಂಡೆ ಥರ ಅವ್ನ ನಂಬಿಕೆ ಆ ರೀತಿಯಾಗಿ ಬದಲಾಗುತ್ತೆ. ಇವತ್ತೆಲ್ಲ ನಾಳೆ ಇವರು ಬಂದೇ ಬರ್ತಾರೆ ನನ್ನ ಹತ್ರ, ನನ್ನ ದೇವರ ಬಗ್ಗೆ ತಿಳ್ಕೊಂಡು ನನ್ನ ಬಗ್ಗೆ ಕೂಡ ಏನಂತ ಅವ್ರಿಗೆ ಗೊತ್ತಾಗುತ್ತೆ. ನಾನು ದೇವರ ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹಲ್ಲೆಲೂಯ. ಸೊ ಈ ರೀತಿಯಾಗಿ ತಿಳ್ಕೊತಾನೆ. ನಿಜವಾಗ್ಲೂ ಪ್ರಿಯರೇ, ಅವನಿಗೆ ಯಾರೂ ಕೂಡ ಸೇರೋದಿಲ್ಲ. ಆದರೂ ಅವನು ಸಹಿಸಿಕೊಂಡಿರ್ತಾನೆ. ಯಾಕೆ ಗೊತ್ತಾ? ನನಗೂ ಒಂದು ಟೈಮ್ ಬರುತ್ತೆ ಅಂತ. ನಿಜ ಹೇಳ್ಬೇಕಂದ್ರೆ ಅವರು ಮನೆಯವರು ಕೂಡ ವಿಗ್ರಹ ಆರಾಧನೆ ಮಾಡ್ತಾ ಇರ್ತಾರೆ. ಇವನು ಒಬ್ಬನೇ ದೇವರನ್ನು ನಂಬಿಕೊಂಡಿರ್ತಾನೆ. ಇವನು ಒಬ್ಬನೇ ದೇವರನ್ನು ನಂಬಿಕೊಂಡು ಕೂಡ ಅವನಿಗೆ ಹಲವಾರು ಶೋಧನೆಗಳು ಬರುತ್ತೆ ಪ್ರಿಯರೇ. ಹಲ್ಲೆಲೂಯ. ಅದನ್ನೇ ಯಾಕೆ ಮಾಡ್ತೀಯ, ಇದನ್ನೇ ಯಾಕೆ ಮಾಡ್ತೀಯ, ನಾವು ಅದನ್ನು ಮಾಡ್ತಾಯಿದ್ದೀವಿ, ನೀನು ಇದನ್ನು ಮಾಡ್ತಾ ಇದೀಯಾ, ಅದನ್ನು ಬಿಟ್ಟು ಇದಕ್ಕೆ ಬಾ, ಬಿಟ್ಬಿಡೋದನ್ನು ಅಂತ ಹೇಳ್ತಾರೆ. ಅವನು ಧೈರ್ಯ ಹಾಕಿ ನಾನು ಕ್ರಿಸ್ತನ ಬಗ್ಗೆ ತಿಳ್ಕೊಂಡಿದ್ದೇನೆ, ಕ್ರಿಸ್ತನ ಮಗನಾಗಿ ನಾನು ಬದಲಾಗಿದ್ದೇನೆ, ನನ್ನ ಮನೆಯವರನ್ನು ಕೂಡ ನಾನು ಕ್ರಿಸ್ತನಲ್ಲಿ ಬದಲು ಮಾಡ್ತೇನೆ ಅನ್ನೋ ನಂಬಿಕೆಯಿಂದ ಅವನಿರ್ತಾನೆ ಪ್ರಿಯರೇ. ಹಲ್ಲೆಲೂಯ. ನಿಜವಾಗ್ಲೂ ಅವನು ಬದಲಾಗ್ತಾ ಇರ್ತಾನೆ. ಸೊ ಅವನಿಗೆ ಇಲ್ಲಿ ಎಷ್ಟು ಶೋಧನೆಗಳು ಬರುತ್ತೆ ಅಂದರೆ, ಅವನ ಜೊತೆಗಾರ ಫ್ರೆಂಡ್ಸ್ ಹೇಳ್ತಾರೆ, ನಿನ್ನಂಥ ಸಮಸ್ಯೆ ನನಗೆ ಬಂದಿದ್ರೆ ನಿಜವಾಗ್ಲೂ ನಾನಿವತ್ತು ಸತ್ತೋಗ್ಬಿಡ್ತಿದ್ದೆ. ಹಲ್ಲೆಲೂಯ. ಅವ್ರು ಹೇಳ್ತಿರ್ತಾರೆ, ನಿಜವಾಗ್ಲೂ ನಿನಗೆ ಬಂದಿರೋ ಸಮಸ್ಯೆ ನನಗೇನಾದರೂ ಬಂದಿದ್ರೆ ನಾನು ನಿಜವಾಗ್ಲೂ ಈ ಭೂಮಿ ಮೇಲೆ ಇರ್ತಿದ್ದಿಲ್ಲ ಕಣೋ ಅಂತ ಅವನ ಫ್ರೆಂಡ್ ಅವನಿಗೆ ಹೇಳ್ತಾನೆ. ಆಗ ಇವನು ನಗ್ತಾ ಉತ್ತರ ಕೊಡ್ತಾನೆ,
ನಾನು ಸತ್ತು ಹೋಗ್ಬಿಟ್ರೆ, ಅಲ್ಲೆಲ್ಲೂಯ್ಯ ನೋಡ್ರಿ, ನಾನೇ ಸತ್ತು ಹೋಗ್ಬಿಟ್ರೆ ದೇವ್ರ ಬಗ್ಗೆ ತಿಳ್ಕೊಂಡು ಕೂಡ ನಾನು ವೇಸ್ಟ್ ಆಗ್ತೈತಲ್ಲ. ಅಲ್ಲೆಲ್ಲೂಯ್ಯ, ನಾನು ಸತ್ತೋಗಿನಂದರೆ ನಾನು ನರಕದಲ್ಲಿ ಹೋಗ್ತೀನಿ. ನಾನು ಯಾರನ್ನು ಕೂಡ ಜನರನ್ನು ದೇವ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಆಗೋದಿಲ್ಲ. ಅಲ್ಲೆಲ್ಲೂಯ್ಯ, ದೇವ್ರ ಬಗ್ಗೆ ಒಬ್ರಿಗೂ ಕೂಡ ನಾನು ತಿಳಿಸ್ಕೊಳಕ್ಕಾಗೋದಿಲ್ಲ. ನಾನು ಸುಮ್ಮನೆ ನಶಿಸಿ ಹೋಗ್ಬಿಡ್ತೀನಿ. ಅದ್ರ ಬದಲು ನಾನು ಇದ್ದು ಜಯಿಸಿ ನನ್ನ ಸಾವು ಬರೋವರೆಗೂ, ಕ್ರಿಸ್ತನಲ್ಲಿ ನಾನು ನಿದ್ದೆ ಹೋಗೋವರೆಗೂ ಪ್ರತಿಯೊಬ್ಬರನ್ನು ಕೂಡ ರಕ್ಷಣಾ ಮಾರ್ಗದಲ್ಲಿ ತರೋದಕ್ಕೆ ಪ್ರಯಾಸ ಪಡ್ತೀನಿ. ದೇವರ ರಾಜ್ಯಕ್ಕಾಗಿ ನಾನು ತವಕ ಪಡ್ತೇನೆ ಅಂತ ಆ ಯವನಸ್ಥನಿಗೆ, ಇನ್ನೊಬ್ಬ ಯವನಸ್ಥನಿಗೆ ಹೇಳ್ತಾನೆ. ನಿಜವಾಗ್ಲೂ ನಿನ್ನ ತಾಳ್ಮೆ ತುಂಬ ದೊಡ್ಡದು ಕಣೋ. ಹಲ್ಲೆಲೂಯ್ಯ, ನಿನ್ನ ತಾಳ್ಮೆ ನಿಜವಾಗ್ಲೂ ತುಂಬ ದೊಡ್ಡದು. ನಿನ್ನ ಜಾಗದಲ್ಲಿ ಬೇರೆ ಯಾರೋ ಇದ್ದಿದ್ರೆ ನಿಜವಾಗ್ಲೂ ಇರ್ತಿದ್ದಿಲ್ಲ ಅಂತ ಹೇಳ್ತಾರೆ. ಆಗ ಅವನು ಮನಸ್ಸಲ್ಲೇ ಅನ್ಕೊತಾನೆ, ಇದಕ್ಕೆಲ್ಲ ಕಾರಣ ನನ್ನ ತಂದೆಯಾದ ಕರ್ತನು, ನನ್ನ ಯೇಸು ಕ್ರಿಸ್ತನು. ಯಾಕೆಂದರೆ ನಾನು ಶೋಧನೆ ಬೀಳುವ ಸಮಯದಲ್ಲಿ, ನನ್ನ ಕಣ್ಣೀರಿನ ಸಮಯದಲ್ಲಿ, ನನ್ನ ದುಃಖದ ಸಮಯದಲ್ಲಿ, ನಾನು ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳುತ್ತಿರುವಂಥ ಸಮಯದಲ್ಲೂ ಕೂಡ ನನ್ನ ಜೊತೆಗಾರನಾಗಿದ್ದ ನನ್ನ ಕ್ರಿಸ್ತನೇ ನನಗೆ ಆ ತಾಳ್ಮೆ ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯ್ಯ, ಆ ಸಮಾಧಾನ ಕಲಿಸಿಕೊಟ್ಟಿದ್ದಾನೆ. ಎಷ್ಟೋ ಕಣ್ಣೀರಿಂದ ಇದ್ದರೂ ಕೂಡ, ಎಷ್ಟೋ ಶೋಧನೆಯಲ್ಲಿ ಬಿದ್ದರೂ ಕೂಡ ಇನ್ನೊಬ್ಬರಿಗೆ ನಗನಗ್ತಾ ದೇವರ ಬಗ್ಗೆ ತಿಳಿಸಿಕೊಡ್ಬೇಕಂತ ನನಗೆ ಕ್ರಿಸ್ತನ ಮನಸ್ಸು ಕೊಟ್ಟಿದ್ದಾನೆ. ಹಲ್ಲೆಲೂಯ್ಯ, ಕ್ರಿಸ್ತನ ಮನಸ್ಸು ನನ್ನಲ್ಲಿದೆ. ಹಲ್ಲೆಲೂಯ್ಯ. ಸೊ ಈ ರೀತಿಯಾಗಿ ಆತನ ಸಾಕ್ಷಿ ಹೇಳ್ತಾನೆ ಪ್ರಿಯರ. ಅವನಿಗೆ ಎಷ್ಟೋ ಶೋಧನೆಗಳು ಬರುತ್ತೆ, ಅವನಿಗೆ ಎಷ್ಟೋ ನೋವು ಬರುತ್ತೆ, ಆದರೂ ಕೂಡ ಅವನು ದೇವರ ಬಗ್ಗೆ ತಿಳ್ಕೊಂಡು ಅವನು ಯಾವ ರೀತಿ ನಿರ್ಧಾರ ಮಾಡ್ತಾನೆ ಗೊತ್ತಾ ಪ್ರಿಯರ? ನಾನು ಸೇವಕನಾಗಿ ಬದಲಾಗಬೇಕಂತ ಯೋಚನೆ ಮಾಡ್ತಾನೆ. ಹಲ್ಲೆಲೂಯ್ಯ, ಸೇವಕನಾಗಿ ಬದಲಾಗಬೇಕಂತ ಯೋಚನೆ ಮಾಡ್ತಾನೆ. ಅವನ ಜೊತೆಗಿರೋರು, ಅಕ್ಕಪಕ್ಕದ ಮನೆಯವರು ಗೊತ್ತಾಗಿ ಈ ರೀತಿ ಮಾಡ್ತೀಯ, ಆ ರೀತಿ ಮಾಡ್ತೀಯ ಅಂತ ಅಪಹಾಸ್ಯ ಮಾಡ್ತಾ ಇದ್ದವರು, ಒಂದು ಸಮಯ ಬರುತ್ತೆ ಪ್ರಿಯರ, ನಿಜವಾಗ್ಲೂ ಅಂದರು ಯಾರು ಅವನಿಗೆ ಅಪಹಾಸ್ಯ ಮಾಡಿದ್ರಲ್ವ, ಅವರು ಮನೆಗೇ ಹೋಗ್ಬಿಟ್ಟು ನನಗೆ ಬಂದು ಪ್ರಾರ್ಥನೆ ಮಾಡಪ್ಪ ನೀನು. ಹಲ್ಲೆಲೂಯ್ಯ, ನಮಗೋಸ್ಕರ ನೀನು ಪ್ರಾರ್ಥನೆ ಮಾಡು, ನಾವು ಬದಲಾಗ್ತೀವಿ. ಯಾಕೆಂದರೆ ಅವ್ರಿಗೊಂದು ಏನೋ ಸಮಸ್ಯೆ ಬರಲಿ, ಅನಾರೋಗ್ಯ ಸಮಸ್ಯೆ ಬರಲಿ, ಇವನು ಹೋಗಿ ಪ್ರಾರ್ಥನೆ ಮಾಡಬೇಕಲ್ಲಿ. ಸೊ ಇವನು ಹೋಗಿ ಪ್ರಾರ್ಥನೆ ಮಾಡಿ ಆದಮೇಲೆ ಮುಂದೆ ಹಾಸ್ಪಿಟ್ಲಿಗೆ. ಹಲ್ಲೆಲೂಯ್ಯ, ನಾವೀಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ, ಫಸ್ಟು ನೀನು ಪ್ರಾರ್ಥನೆ ಮಾಡಬೇಕು ಅಂತ ಮನೆಗೆ ಹೋಗ್ಬಿಟ್ಟು ಕರೀತಾರೆ. ನೋಡಿದ್ರ ಯಾವ ರೀತಿಯಾಗಿ ಬದಲಾಗಿತ್ತು, ನೋಡಿದ್ರ ಅವನ ನಂಬಿಕೆ ಯಾವ ರೀತಿಯಾಗಿ ಬದಲಾಯಿತು, ನೋಡಿದ್ರ. ಹಲ್ಲೆಲೂಯ್ಯ, ಅವನ ನಂಬಿಕೆ ಯಾವ ರೀತಿಯಾಗಿ ಇನ್ನೂ ಹೆಚ್ಚಾಗಿ ದೃಢಪಟ್ಟಿದ್ದು ನೋಡಿದ್ರ. ಹಲ್ಲೆಲೂಯ್ಯ. ಸೊ ಕ್ರಿಸ್ತನಲ್ಲಿ ನೀನು ಕೂಡ ಅದೇ ರೀತಿಯಾಗಿ ಬದಲಾಗಿದ್ದರೆ ಬ್ರದರ್ ಆ್ಯಂಡ್ ಸಿಸ್ಟರ್, ನಿನ್ನ ಜೀವಿತದಲ್ಲೂ ಕೂಡ ಅನೇಕ ಕಾರ್ಯಗಳು ನಡೆಯುತ್ತೆ. ಹಲ್ಲೆಲೂಯ್ಯ. ಸೊ ಅವನು ಈಗ ಏನು ಮಾಡ್ತಾನೆ ಗೊತ್ತಾ, ಪ್ರತಿಯೊಂದು ಬೇರೆ ಊರಿಗೆ ಹೋಗ್ಬಿಟ್ಟು ಕೂಡ ಅವನು ಪ್ರವಾದನೆ ಮಾಡ್ತಾನೆ, ಸುವಾರ್ತೆ ಸಾರ್ತಾನೆ ದೇವರ ಬಗ್ಗೆ. ಆಗ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ನಿಜವಾಗ್ಲೂ ನಿನ್ನಲ್ಲಿ ಕ್ರಿಸ್ತನಿದ್ದಾನೆ ಅಪ್ಪ. ಹಲ್ಲೆಲೂಯ್ಯ, ನಿಜವಾಗ್ಲೂ ಕ್ರಿಸ್ತನಿದ್ದಾನೆ, ನೀನು ಸೇವೆ ಮಾಡೋಕ್ಕೆ ನಿಜವಾಗ್ಲೂ ಅರ್ಹನಾಗಿದ್ದೀಯ ಅಂತ ಹೇಳ್ತಾರೆ. ಸೊ ಇಷ್ಟು ಸಾಗಲ್ವ ಸಾಕ್ಷಿ ಪ್ರಿಯರೇ? ಅವನ ಜೀವಿತದಲ್ಲಿ ಎಷ್ಟೋ ಶೋಧನೆ ಬಂತು, ಎಷ್ಟೋ ನೋವು ಬಂತು, ಎಷ್ಟೋ ಕಷ್ಟ ಬಂತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರ ಮನೆಯವರು ಕೂಡ ಅವನನ್ನು ನಂಬಲಿಲ್ಲ, ಅವನು ಅರ್ಥ ಮಾಡ್ಕೊಳ್ಳಿಲ್ಲ. ಯಾಕಾದರೂ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದೆಯೋ ನೀನು ಅಂತ ಹೇಳ್ಬಿಟ್ಟು ತುಂಬ ನೋವು ಕೊಡ್ತಾರೆ ಅವನಿಗೆ. ತನ್ನ ತಾಯಿನೇ ಅರ್ಥ ಮಾಡ್ಕೊಳ್ಳೋದಿಲ್ಲ ರೀ. ಹಲ್ಲೆಲೂಯ್ಯ, ತುಂಬ ನೋವು ಕೊಡ್ತಾಳೆ. ಆ ನೋವು ಕೊಟ್ಟರು ಕೂಡ ತಾಯಿನೇ ಹೇಳ್ತಾ ಇದ್ದಲ್ಲ, ನನ್ನ ಹೊಟ್ಟೆಲಿ ಯಾಕೆ ಹುಟ್ಟಿದೋ ನೀನು ಹುಟ್ಟಿದ್ರೆ ಈ ಪ್ರಪಂಚ ಆಗ್ತಿತ್ತೋ ಇಲ್ವೋ ಅಂತ. ಆದರೆ ದೇವಜನರು ತನಗೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾನಲ್ಲ ಈ ಯವಸ್ಥನು, ಬೇರೆ ಸ್ತ್ರೀಗೋಸ್ಕರ. ಆ ಸ್ತ್ರೀ ಹೇಳ್ತಾ ಇದ್ದಾರೆ, ನಮ್ಮ ಹೊಟ್ಟೆಲಾದರೂ ನೀನು ಹುಟ್ಟಬೇಕಿತ್ತಲ್ಲಪ್ಪ ಅಂತ. ಹಲ್ಲೆಲೂಯ್ಯ. ಸೊ ದೇವರ ಬಗ್ಗೆ ತಿಳ್ಕೊಂಡ್ರು ಪ್ರಿಯ, ನಿನಗೆ ಒಂದು ಕಡೆ ಪ್ರೀತಿ ಸಿಗಲಿಲ್ಲ ಅಂತ ಹೇಳಿದ್ರೆ, ಒಂದು ಕಡೆ ನೀನು ಮಮತೆ ಸಿಗಲಿಲ್ಲ ಅಂತ ಹೇಳಿದ್ರೆ, ಒಂದು ಕಡೆ ತಾಯಿ ಪ್ರೀತಿ ನಿನಗೆ ಸಿಗಲಿಲ್ಲ ಅಂತ ಹೇಳಿದ್ರೆ, ಯಾರೋ ಮುಖಾಂತರ ನಿನಗೆ ಪ್ರೀತಿ ಸಿಗುತ್ತೆ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯ್ಯ. ನಿನ್ನ ಹೆಂಡತಿ ಆಗ್ಬೋದು, ನಿನ್ನ ಮಕ್ಕಳಾಗ್ಬೋದು, ನಿಮ್ಮ ಗಂಡನಾಗ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗ್ಬೋದು. ಯಾರೂ ಇಲ್ಲ ಅಂದರೆ ನಿಜವಾಗ್ಲೂ ನಮಗೋಸ್ಕರ ಬಲಿಯಾದ, ಆ ಕಲ್ವಾರಿಯಲ್ಲಿ ಬಲಿಯಾದ ನನ್ನ ತಂದೆಯಾದ ಕರ್ತನು ಎಲ್ಲರೂ ಮೀರಿಸುವ ಪ್ರೀತಿ ನಿನಗೆ ಕೊಡ್ತಾನೆ. ನೀನು ಆತನಲ್ಲಿರು, ಆತನು ನಿನ್ನಲ್ಲಿ ಇರ್ತಾನೆ. ಹಲ್ಲೆಲೂಯ್ಯ.
ನನ್ನಲ್ಲಿ ನೀನು ನಿನ್ನಲ್ಲಿ ನಾನು ಇರುವಾಗ ಏನೋ ಆನಂದ. ಹಲ್ಲೆಲೂಯಾ. ನನ್ನಲ್ಲಿ ನೀನು ನಿನ್ನಲ್ಲಿ ನಾನು ಇರುವಾಗ ಏನೋ ಆನಂದ. ನನ್ನ ಉಸಿರಲ್ಲಿ ಉಸಿರಾದವರೇ, ನನ್ನ ಉಸಿರಲ್ಲಿ ಉಸಿರಾದವರೇ, ನಿಮಗೆ ಈ ಆರಾಧನೆ, ನಿಮಗೆ ಈ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ, ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ನಮಸ್ಕಾರ. ಓಡಾಡಿ ಥ್ಯಾಂಕ್ ಯು ಲಾರ್ಡ್. ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ನಮಸ್ಕಾರ. ಶಾರೋನಿನ ರೋಜಾ ತಗ್ಗಿನ ತಾವರೆ, ಶಾರೋನಿನ ರೋಜಾ ತಗ್ಗಿನ ತಾವರೆ, ನಿಮಗೆ ಈ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿಮಗೆ ಸ್ತೋತ್ರ. ನೋಡಿದ್ರ ಪ್ರಿಯರೇ, ದೇವರು ನಿನ್ನಲ್ಲಿದ್ದರೆ ಯಾವ ರೀತಿಗೆ ನೀನು ಬದಲಾಗ್ತೀಯ ಗೊತ್ತಾ? ಹಲ್ಲೆಲೂಯಾ. ನೀನು ಯಾರು ಬೇಡ ಅಂತ ಬಿಟ್ಟು ಹೋಗ್ತಾರೆ ನೋಡು, ನೀನೇ ಬೇಕು, ನೀನೇ ಫಸ್ಟು ಅವಶ್ಯಕತೆ ಅಂತ ದೇವರು ಆ ರೀತಿಯಾಗಿ ನಿನ್ನ ಮಾರ್ಪಡಿಸುತ್ತಾನೆ ಜೀವಿತದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿಯಾಗಿ ಜೀವಿತದಲ್ಲಿ ಮಾರ್ಪಡಿಸುತ್ತಾನೆ. ನಿನ್ನ ಯಾವುದೇ ಶೋಧನೆಯಲ್ಲಿ ಇರ್ಬೋದು, ಎಂಥ ಯೋಜನೆಯಲ್ಲಿ ಆದರೂ ಕೂಡ ಸಕ್ಸಸ್ಫುಲಿ ಆಗ್ತಾ ಇಲ್ಲ ಅನ್ನೋ ಚಿಂತೆಯಲ್ಲಿರ್ಬೋದು, ಕ್ರಿಸ್ತನು ನಿನ್ನಲ್ಲಿದ್ದರೆ ಪ್ರತಿಯೊಂದು ಕಾರ್ಯನೂ ಕೂಡ ಸಕ್ಸಸ್ಫುಲಿ ಆಗುತ್ತೆ. ಮೊದಲು ನಿನ್ನಲ್ಲಿ ಕ್ರಿಸ್ತನಿರಬೇಕಾದ್ರೆ ನೀನು ಮಾಡುವ ಕಾರ್ಯ ಏನು ಗೊತ್ತಾ? ಹಲ್ಲೆಲೂಯಾ. ದೇವರಿಗೋಸ್ಕರ ತವಕ ಪಡು, ದೇವರನ್ನು ತಿಳ್ಕೊ. ದೇವರನ್ನು ನೀನು ಎಷ್ಟು ತಿಳ್ಕೊತೀಯೋ ದೇವರು ನಿನ್ನ ಹತ್ರ ಬರೋದಕ್ಕೆ ಅಷ್ಟು ಹಲ್ಲೆಲೂಯಾ ಚಡಪಡಿಸ್ತಾ ಇರ್ತಾರೆ, ಆತುರ ಪಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ನನ್ನ ಮಗನು ನನ್ನ ಮಗಳು ನನಗೋಸ್ಕರ ಎಷ್ಟೆಷ್ಟೋ ಕಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ನನಗೋಸ್ಕರ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಲಿಬೇಕಪ್ಪ, ಅವರಲ್ಲಿ ನಾನು ಇರಬೇಕು, ಅವ್ರಿಗೆ ನಾನು ಸಮಾಧಾನ ಕೊಡಬೇಕು, ಶಾಂತಿ ಕೊಡಬೇಕು, ಯಶಸ್ಸು ಕೊಡಬೇಕು, ಪ್ರತಿಯೊಂದು ಅವ್ರ ಕಾರ್ಯದಲ್ಲೂ ಕೂಡ ನಾನು ಯಶಸ್ವಿ ಕೊಡಬೇಕು ಅಂತ ದೇವರು ಯೋಚನೆ ಮಾಡ್ತಾನೆ. ದೇವರು ನಿನ್ನಲ್ಲಿಲ್ಲ ಅಂತ ಹೇಳಿದ್ರೆ ನಿಜವಾಗಲೂ ಯಾವುದಕ್ಕೂ ಅರ್ಥ ಇರೋದಿಲ್ಲ. ಯಾಕೆಂತ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೇಕಾದರೆ ನೀವು ಪ್ರಾರ್ಥನೆ ಮಾಡ್ತೀರಲ್ವ, ಜಸ್ಟು 5 ಮಿನಿಟ್ಸ್ ಪ್ರಾರ್ಥನೆ ಮಾಡ್ಕೊಳ್ರಿ, ಎದ್ಬಿಡ್ರಿ. ಹಲ್ಲೆಲೂಯಾ. ಜಸ್ಟ್ 5 ನಿಮಿಷ ಪ್ರಾರ್ಥನೆ ಮಾಡಿಕೊಂಡು ಸಾಕು ದೇವ್ರೆ ಅಂತ ಹೇಳ್ಕೊಂಡು ಎದ್ಬಿಡು. ಅಲ್ಲಿ ನಿನಗೇನೂ ಬದಲಾಗೋದಿಲ್ಲ. ದುಃಖ ಆಗ್ತದೆ, ಒಳಗಿಂದ ಏನೋ ಒಂಥರ ವೇದನೆ ಆಗ್ತದೆ. ಯಾಕೆಂದರೆ ನನ್ನ ಬಂದು ಭೇಟಿ ಮಾಡಬೇಕಾಗಿದ್ದರು ನನ್ನ ಹತ್ರ ಒಳಗಡೆ ನನ್ನ ಒಳಗಡೆ ಜೀವಿಸುವವರು ನನ್ನಲ್ಲಿ ಇಲ್ಲವೇನೋ ಅನ್ನೋ ಫೀಲ್ ಬಂದುಬಿಡ್ತದೆ ನಿನಗೆ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ಕೊತಾ ಇರ್ತಾರೆ, ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾರಪ್ಪ, ಎಷ್ಟೊತ್ತು ಆರಾಧನೆ ಮಾಡ್ತಾರಪ್ಪ, ಇವ್ರಿಗೇನು ಬೇರೆ ಕೆಲಸ ಇಲ್ಲ ಅಂತ. ಯಾಕೆ ಗೊತ್ತಾ? ನಮಗೆ ಎಲ್ಲ ಕೆಲಸಕ್ಕಿಂತ ದೇವರ ಕೆಲಸ ಫಸ್ಟ್ ಮುಖ್ಯ. ಹಲ್ಲೆಲೂಯಾ ಬ್ರದರ್ ಆ್ಯಂಡ್ ಸಿಸ್ಟರ್ ಅಲ್ವಾ? ದೇವರ ಕಾರ್ಯ ನಮಗೆ ಮುಖ್ಯ ಫಸ್ಟು. ದೇವರು ನಮ್ಮ ಜೊತೆಯಲ್ಲಿ ಇರಬೇಕನ್ನೋದು ಮುಖ್ಯ ಫಸ್ಟು. ಎಲ್ಲ ಕೆಲಸ ಒತ್ತಟ್ಟಿಗೆ ಇಟ್ಬಿಡ್ತೀವಿ, ಸೈಡ್ಗೆ ಇಟ್ಬಿಡ್ತೀವಿ ಪಕ್ಕಕ್ಕೆ. ಫಸ್ಟ್ ನಮಗೆ ಬೇಕಾಗಿರೋದು, ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಪರಿಶುದ್ಧ ಆತ್ಮನಿಗೆ. ನಿನ್ನಲ್ಲಿ ಪರಿಶುದ್ಧ ಆತ್ಮನಿದ್ದಾನೆ ಅಂದರೆ ಸೈತಾನನು ಲಯವಾಗಿ ಹೋಗ್ತಾನೆ ಪ್ರಿಯರು. ಹಲ್ಲೆಲೂಯಾ. ಸೈತಾನನು ನಿಜವಾಗ್ಲೂ ಲಯವಾಗಿ ಹೋಗ್ತಾನೆ. ದೇವರನ್ನಲ್ಲಿರಬೇಕು.
ಆತ್ಮನ ಬಲವು ಉಂಟು, ನಾ ಸೈತಾನನ ಗೆಲ್ಲುವೆ. ಹಲ್ಲೆಲೂಯ. ಆತ್ಮನ ಆಯುಧ ಉಂಟು, ನಾನು ಸೈತಾನನ ಗೆಲ್ಲುವೆ. ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ದುಷ್ಟನೇ ಅಡ್ಡಿ ಬಂದರು ಆತ್ಮನು ಜಯ ನೀಡುವ. ದುಷ್ಟನೇ ಅಡ್ಡಿ ಬಂದರು ಆತ್ಮನು ಜಯ ನೀಡುವ. ಭಯಬೇಕೆ ನನ್ನ ಮಗಳೇ, ಇಂದು ಭಯಬೇಕೆ ನನ್ನ ಮಗನೇ. ಹಲ್ಲೆಲೂಯ. ಸೊ ದೇವರಿನಲ್ಲಿರಲಿ ಅಂತ ಕೇಳ್ಕೊ. ಫಸ್ಟ್ ಕ್ರಿಸ್ತನಲ್ಲಿ ನೀನು ಪ್ರಾಮುಖ್ಯತೆ ಕೊಡು. ಹಲ್ಲೆಲೂಯ. ದೇವರಿಗೋಸ್ಕರ ಪ್ರಯಾಸ ಪಡು. ದೇವರಿಗೋಸ್ಕರ ಪ್ರಯಾಸ ಪಡಬೇಕಾದ್ರೆ ಯಾವ ರೀತಿಯಾಗಿ ಕ್ರಮಬದ್ಧವಾದ ದೇವರಲ್ಲಿ ಕಾರ್ಯ ನಡೆಸಬೇಕೆಂಬುದು ತಿಳ್ಕೊ. ಹಲ್ಲೆಲೂಯ. ಪ್ರತಿ ಒಂದರಲ್ಲೂ ಕೂಡ ದೇವರ ಬಗ್ಗೆನೇ ಹೇಳ್ತಾರೆ. ಅದನ್ನು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಹೇಳಲ್ಲ ರೀ. ಯಾಕೆ ಗೊತ್ತಾ? ನೀವು ದೇವರ ಬಗ್ಗೆ ತಿಳ್ಕೊಳ್ಬೇಕು. ಇನ್ನೂ ಹೆಚ್ಚಾಗಿ ನೀವು ಆತ್ಮಿಕ ಜೀವಿತವನ್ನು ಅಳವಡಿಸಿಕೊಳ್ಬೇಕು. ನೀನಿವತ್ತು ಅಳವಡಿಸಿಕೊಂಡಿದೆಯಂದರೆ ಪ್ರತಿಯೊಬ್ಬರು ಶೋಧನೆಯಲ್ಲಿ ಬಿದ್ದಿರ್ತಾರೆ. ನಶಿಸಿ ಆಗುವ ಆತ್ಮಗಳು ಇರ್ತವೆ. ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರ, ರಕ್ಷಣಾ ಮಾರ್ಗದಲ್ಲಿ ತೊಗೊಂಬರ್ತೀಯ. ಹಲ್ಲೆಲೂಯ. ಮೊದಲು ನಿನ್ನೆ ದೇವರಿಗೆ ಪ್ರಾಮುಖ್ಯತೆ ಕೊಡಬೇಕು. ಕ್ರಿಸ್ತನಲ್ಲಿ ವಾಸ ಮಾಡಬೇಕು. ಹಲ್ಲೆಲೂಯ. ಸೊ ಆಗಲೇ ನಿನ್ನ ಕಾರ್ಯಗಳು ಸಕ್ಸಸ್ ಆಗುತ್ತೆ. ನಾನು ಎಷ್ಟೇ ಪ್ರಾರ್ಥನೆ ಮಾಡ್ತೀನಿ, ಉತ್ತರ ಸಿಗ್ತಿಲ್ಲ. ನಾನು ಎಷ್ಟೇ ನಂಬಿಕೆ ಇಟ್ಟು ನನಗೆ ಫಲ ಸಿಗ್ತಾ ಇಲ್ಲ. ಹಲ್ಲೆಲೂಯ. ನಾನು ಎಷ್ಟೋ ವಾಕ್ಯಗಳನ್ನು ನೆನಪಿಟ್ಕೋಬೇಕಂತೀನಿ, ವಾಕ್ಯ ಹೇಳೋ ಟೈಮಲ್ಲಿ ಪಾಸ್ಟ್ರು ನೆನಪಿರೋದಿಲ್ಲ. ಯಾಕೆ? ದೇವರಲ್ಲಿ ಇಲ್ಲ ಅಲ್ವಾ? ಕ್ರಿಸ್ತನ ಆತ್ಮನು ನಿನ್ನಲ್ಲಿ ಇಲ್ಲ, ಜೀವ ಜಲ ನಿನ್ನಲ್ಲಿ ಇಲ್ಲ. ಹಲ್ಲೆಲೂಯ. ಅದಕ್ಕೋಸ್ಕರನೇ ಇವೆಲ್ಲ ಅಡ್ಡಿ ಆಗ್ತಾ ಇದೆ. ನಿನ್ನ ನಂಬಿಕೆ ಹೋಗುತ್ತಾ ಇದೆ, ನಿನ್ನ ಪ್ರಾರ್ಥನೆ ಕಡಿಮೆ ಆಗ್ತಾ ಇದೆ, ನೀನು ವಾಕ್ಯ ದೇವರೊಟ್ಟಿಗೆ ಮಾತಾಡೋದು ಕೂಡ ಕಡಿಮೆ ಮಾಡ್ತಾ ಇದೀಯ. ದೇವರಿನಲ್ಲಿ ಇದ್ದಾನೆ ಅಂದರೆ ನಿನಗೆ ಆಟೋಮೆಟಿಕ್ಕಾಗಿ ದೇವರು ಈ ಸಮಯಕ್ಕೆ ನೀನು ಈ ಕೆಲಸ ಮಾಡಬೇಕು ಅಂತ ನಿನಗೆ ತಿಳಿಸ್ಕೊಟ್ಬಿಡ್ತಾನೆ. ಆಗ ನೀನು ಒಂದೇ ಸತಿಗೆ ಮೈಂಡ್ ತೊಗೊಂಡ್ಬಿಡ್ತೀಯ. ದೇವರ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ, ಈ ಸಮಯದಲ್ಲಿ ನಾನು ಈ ಕಾರ್ಯ ಮಾಡಬೇಕು ದೇವರದು ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತೀಯ ನೀನು. ಆಗ ನಿನ್ನ ಜೀವಿತದಲ್ಲಿ ಸಕ್ಸಸ್ಫುಲಿ ಆಗುತ್ತೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡೋದಂದರೆ ಜಸ್ಟ್ 5 ನಿಮಿಷ 10 ನಿಮಿಷ ಅಲ್ಲ. ದೇವರ ಪ್ರಸನ್ನತೆ ಇಳೋವರೆಗೂ ಕೂಡ ನೀನು ಪ್ರಾರ್ಥನೆ ಮಾಡಬೇಕು. ದೇವರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ 1 ತಾಸಲ್ಲ 2 ತಾಸು ಕೂಡ ಬಿಟ್ಟರೂ ಕೂಡ ನೀನಲ್ಲಿ ಪ್ರಾರ್ಥನೆಯಿಂದ ಎದ್ದೇಳಬಾರ್ದು. ದೇವರ ಅಗ್ನಿ ಅಭಿಷೇಕ ನಿನಗೆ ಆಗಬೇಕು. ಆಗ ನಿನ್ನ ಮುಖ ನೋಡು ಎಷ್ಟು ಕಳೆಯಾಗಿರುತ್ತೆ ಗೊತ್ತಾ? ಹಲ್ಲೆಲೂಯ. ಎಷ್ಟು ಸಂತೋಷದಿಂದ ಇರ್ತೀವಿ ಗೊತ್ತಾ? ಏನೋ ಒಂದು ನಾನು ಹೊಂದಿಕೊಂಡಿದ್ದೀನಿ ಜೀವಿತದಲ್ಲಿ ಅನ್ನೋ ರೀತಿಯಾಗಿ ಬದಲಾಗ್ತೀಯ ನೀನು. ಅದು ಕ್ರಿಸ್ತನಲ್ಲಿ ಇರಬೇಕಾಗಿರುವ ಲಕ್ಷಣಗಳು. ಹಲ್ಲೆಲೂಯ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಜೀವಿತವನ್ನು ಇನ್ನೂ ಹೆಚ್ಚಾಗಿ ಮಾರ್ಪಡಿಸಿಕೊಳ್ಳ್ರಿ ಜೀವಿತದಲ್ಲಿ. ಹಲ್ಲೆಲೂಯ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್.